ಎಲ್ಲರೂ ನೋಡಿದ್ರೆ ಕಮ್ಮಿ ಆಗಿರೋ ರಿಸ್ಕ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ ಆಸೆ. ಅದಕ್ಕೋಸ್ಕರನೇ ತಂದಿದ್ದೆ ಈ ಆಪ್ಷನ್. ಈ ಆಪ್ಷನ್ ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅಂತಾನೆ ಈ ವಿಡಿಯೋ ಡೀಟೇಲ್ ಆಗಿ ನೋಡೋದು. ಸೊ ದಿಸ್ ಇಸ್ ದೀಪಕ್ ಕುಮಾರ್, co-founder ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. 190 to 166 in the blink of an eye. The Nasdaq, everything and more has been completely wiped out. It was the worst day on Wall Street since the crash of ಸೊ ಈ ವಿಡಿಯೋಲಿ ನಾವೇನು ನೋಡ್ತೀವಿ ಅಂದರೆ, ಇವಾಗ ಹೋದ ವಿಡಿಯೋಲಿ ಆಪ್ಷನ್ ಸೆಲ್ಲಿಂಗ್ ನೋಡಿರ್ತೀವಿ. ಈ ವಿಡಿಯೋಲಿ ಆಪ್ಷನ್ ಬೈಯಿಂಗ್, ಕಾಲ್ ಅಂದರೆ ಏನು, ಪುಟ್ ಅಂದರೆ ಏನು, ಆ ಥರ ಆಪ್ಷನ್ ಬೈಯಿಂಗ್ ಬಗ್ಗೆ ನಾವು ಫುಲ್ಲಾಗಿ ನೋಡೋಣ. ಫಸ್ಟ್ ಆಪ್ಷನ್ ಏನು ಅಂದರೆ, ಆಪ್ಷನ್ ಬಗ್ಗೆ ಎಲ್ಲರಿಗೂ ಒಂದು ಅಭಿಪ್ರಾಯ ಇದೆ. ಏನು ಅಂದರೆ ಅದೊಂದು ಗ್ಯಾಂಬ್ಲಿಂಗ್ ಅಂತ. ಆಪ್ಷನ್ ಅಂದ್ರೇನೆ ಟ್ರೇಡಿಂಗ್ ಸಂಬಂಧಪಟ್ಟಿದ್ದು, ಅದು ಗ್ಯಾಂಬ್ಲಿಂಗ್ ಅಂತಾನೆ ಎಷ್ಟೊಂದು ಜನ ಅನ್ಕೊಂಡಿದ್ದಾರೆ. ಆದರೆ ಫಸ್ಟ್ ಆಪ್ಷನ್ ಸ್ಟಾರ್ಟ್ ಆಗಿರುವಾಗಲೇ ಒಂದು ನಾರ್ಮಲ್ ಲೈಫ್ ಸಿನಾರಿಯೋಯಿಂದಾನೆ ಸ್ಟಾರ್ಟ್ ಆಗಿದ್ದು. ಆಪ್ಷನ್ ಅನ್ನೋದು ಒಂದು ನಾರ್ಮಲ್ ಲೈಫ್ ಮೆಥಡಿಂದ ಬಂದಿದ್ದೆ ಇವತ್ತು ನಾವು ಟ್ರೇಡಿಂಗಲ್ಲಿ ಯೂಸ್ ಮಾಡ್ತಿದ್ದೀವಿ. ಅದು ಹೇಗೆ ಬಂತು, ಆಮೇಲೆ ಅದು ಹೇಗೆ ಯೂಸ್ ಮಾಡಿದ್ವಿ, ಅದು ಪ್ರಾಫಿಟ್ ಮಾಡಿದ್ರು, ಒಬ್ರು ಅದನ್ನ ಪ್ರಾಫಿಟ್ ಮಾಡಿದ್ದಾರೆ, ಅವ್ರ ಬಗ್ಗೆನೇ ನಾವು ಡೀಟೇಲ್ ಆಗಿ ನೋಡ್ತಿರೋದು. ಸೊ ಆಪ್ಷನ್ ಹಿಸ್ಟ್ರಿ ಏನು ಅಂತ ನೋಡೋಣ. ಏನೂ ಇಲ್ಲ, ಹಿಸ್ಟ್ರಿ ಆಫ್ ಆಪ್ಷನ್ ಇವ್ರ ಹೆಸರು ಬಂದು ಥೇಲಿಸ್ ಆಫ್ ಮಿಲಿಟಸ್ ಅಂತಾರೆ. ಥೇಲಿಸ್ ಮಿಲಿಟಸ್ ಊರಲ್ಲಿರೋ ಒಬ್ರು. ಇವ್ರು ಏನ್ ಮಾಡಿದ್ರು ಅಂದ್ರೆ, ಇವ್ರು ಬಂದು ಆಸ್ಟ್ರಾನಮಿ ಎಲ್ಲ ನೋಡ್ತಾರೆ. ಈ ಸ್ಟಾರ್ಸು ಮೂನ್ ಎಲ್ಲ ಇಟ್ಕೊಂಡು ನೋಡ್ತಾರಲ್ಲ, ಈ ಆಸ್ಟ್ರಾನಮಿ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಇವ್ರು ನೋಡೋರು. ಏನು ಅಂದ್ರೆ ಅದನ್ನೆಲ್ಲ ನೋಡ್ಬಿಟ್ಟು, ಈ ಸ್ಟಾರ್ಸ್ ಎಲ್ಲ ನೋಡ್ಬಿಟ್ಟು ಮುಂದಿನ ವರ್ಷ ಬರೋ ಟೈಮಲ್ಲಿ ಚೆನ್ನಾಗಿ ಬಂದು ಆಲಿವ್ ಅಂದ್ರೆ ಗೊತ್ತು, ಆಲಿವ್ ಬಂದು ಏನಾಗತ್ತೆ, ಅದ್ರ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಕಂಡಿಡಿದ್ರು. ಇವಾಗ ಏನು ಅಂದ್ರೆ ಆಲಿವ್ ಬೆಳೆ ಇರುತ್ತೆ, ತುಂಬಾ ಬೆಳೆ ಇರುತ್ತೆ ಅಂದ್ರೆ ಎಲ್ಲಾನು ಜನರು ತಿಂತಾರ, ಎಲ್ಲರ ಜನರು ಯೂಸ್ ಮಾಡ್ತಾರಾ? ಇಲ್ಲ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾರೆ, ಮಿಕ್ಕಿದೆಲ್ಲ ವೇಸ್ಟ್ ಆಗೇ ಹೋಗುತ್ತೆ. ಆ ಮಿಕ್ಕಿದ್ದು ವೇಸ್ಟ್ ಆಗಬಾರ್ದು ಅಂತಾನೆ ಏನ್ ಮಾಡ್ತಾರೆ ಅಂದ್ರೆ ಆಲಿವ್ ಆಗಿ ಬದಲಾಯಿಸ್ಬಿಡ್ತಾರೆ, ಆಲಿವ್ ಆಯಿಲ್ ಆಗಿ ಬದಲಾಯಿಸ್ಬಿಡ್ತಾರೆ. ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತೆಂಗಿನಕಾಯಿ ತಗೊಳ್ಳಿ. ಇವಾಗ ತೆಂಗಿನಕಾಯಿ ಬಗ್ಗೆ ಗೊತ್ತು. ಇವಾಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ ಅಂದ್ರೆ, ಮೇಲ್ ಬಂದು ಸ್ಟಾರ್ಸ್ ಎಲ್ಲ ನೋಡಿ ನನಗೆ ಗೊತ್ತಾಗತ್ತೆ, ಓಕೆ ಮುಂದಿನ ವರ್ಷ ಇಲ್ಲ ಅದ್ರ ಮುಂದಿನ ವರ್ಷ ತೆಂಗಿನಕಾಯಿ ಬೆಳೆ ಎಲ್ಲ ತುಂಬಾ ಚೆನ್ನಾಗತ್ತೆ ಅಂತ. ಮುಂಚೆನೆ ಹೇಳಿತಾರ, ತೆಂಗಿನಕಾಯಿ ನಾವು ಒಳ್ಳೆ ಬೆಳೆ ಬಂತು ಅಂದ್ರೆ ಎಲ್ಲ ತಿನ್ನಕ್ಕಾಗಲ್ಲ, ಎಲ್ಲ ಯೂಸ್ ಮಾಡಕ್ಕಾಗಲ್ಲ. ಏನೋ ಮಿಕ್ಕಿದಿರೋದು ಕೆಡದಿರೋ ತರ ನಾವೇನ್ ಮಾಡ್ಬೇಕು, ಆಯಿಲ್ ಆಗಿ ಚೇಂಜ್ ಮಾಡ್ಬೇಕಾಗತ್ತೆ. ಅವ್ರೇನ್ ಮಾಡಿದ್ರು ಅಂದ್ರೆ ಇದನ್ನ ನೋಡಿ ಮುಂಚೆನೆ ಈ ಗಾಣ ಇರುತ್ತಲ್ಲ, ಆಯಿಲ್ ಮಿಷಿನ್ ಇರುತ್ತಲ್ಲ, ಈ ಎಣ್ಣೆಗೆ ಚೇಂಜ್ ಮಾಡೋ ಮಿಷಿನ್ ಇರುತ್ತಲ್ಲ, 6 ತಿಂಗಳು ಮುಂಚೆನೆ, ಇನ್ನೂ ಬೆಳೆ ಬಂದಿಲ್ಲ ಅವಾಗ ಏನು ಅಂದ್ರೆ ಮಿಷಿನ್ ಎಲ್ಲ ಸುಮ್ಮನೆ ಇರುತ್ತೆ. ಯಾಕಂದ್ರೆ 6 ತಿಂಗಳು ಆದ್ಮೇಲೆ ಆ ಮಿಷಿನ್ ಯೂಸ್ ಇದೆ. ಆದ್ರೆ 6 ತಿಂಗಳು ಮುಂಚೆನೆ ಏನ್ ಮಾಡ್ತಾರೆ ಅಂದ್ರೆ, ಸುಮ್ಮನೆ ಇರೋವಾಗ್ಲೇ ಎಲ್ಲರ ಹತ್ರನೂ ಹೋಗಿ, ಆ ಊರಲ್ಲಿರೋ ಎಲ್ಲರ ಹತ್ರನೂ ಹೋಗಿ, ಮಿಷಿನ್ ಇಟ್ಕೊಂಡಿರೋ ಹತ್ರ ಹೋಗಿ, ನಾನು 6 ತಿಂಗಳು ಮುಂಚೆ, ನಂಗೆ 6 ತಿಂಗಳು ಆದ್ಮೇಲೆ ಈ ಮಿಷಿನ್ ಬೇಕು, ನಾನೇನ್ ಮಾಡ್ತೀನಿ, ಇವಾಗಲೇ ನಾನು ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ. ಏನು ಅಂದ್ರೆ ಇವಾಗಲೇ ನಿಮ್ಗೆ 100 ರೂಪಾಯಿ ಕೊಟ್ಬಿಡ್ತೀನಿ, ಒಂದೊಂದು ಮಿಷಿನ್ಗೆ 100 ರೂಪಾಯಿ ಕೊಟ್ಬಿಡ್ತೀನಿ, 6 ತಿಂಗಳು ಆದ್ಮೇಲೆ ನನಗೆ ಬಾಡಿಗೆ ಕೊಡಿ ಅಂತ ಇವಾಗಲೇ ದುಡ್ಡು ಕೊಟ್ಟು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಮಿಷಿನ್ ತಗೊಂಡಿಟ್ಕೊಂಡ್ಬಿಟ್ರು. ಅದೇ ತರ 6 ತಿಂಗಳು ಆದ್ಮೇಲೆ ಬೆಳೆನೂ ತುಂಬಾ ಚೆನ್ನಾಗಿ ಬಂತು. ಇವಾಗ ಏನಾಯ್ತು ಅಂದ್ರೆ ಜನರು ಎಲ್ಲ ಯೂಸ್ ಮಾಡೋರೆಲ್ಲ ಯೂಸ್ ಮಾಡ್ಬಿಟ್ರು, ಮಿಕ್ಕಿದೆಲ್ಲ ಆಯಿಲ್ ಆಗಿ ಬದಲಾಯಿಸಬೇಕು. ಆಯಿಲ್ ಆಗಿ ಬದಲಾಯಿಸಕ್ಕೆ ಆಯಿಲ್ ಮಿಷಿನ್ ಬೇಕಾಗುತ್ತೆ. ಯಾರ ಹತ್ರ ಬರ್ತಾರೆ ಅಂದ್ರೆ, ಇವಾಗಲೇ ಎಲ್ಲರೂ ಯಾರ ಹತ್ರ ಬರ್ತಾರೆ ಅಂದ್ರೆ ತೇಲಿಸ್ ಹತ್ರ ಬರ್ತಾರೆ. ಯಾಕಂದ್ರೆ ಎಲ್ಲಾರ ಮಿಷಿನ್, ಆ ಊರಲ್ಲಿರೋರು ಎಲ್ಲಾರ ಮಿಷಿನ್ ಅವ್ರು ಏನ್ ಮಾಡಿದ್ರು, ನೈಸಾಗಿ ತಗೊಂಡಿಟ್ಕೊಂಡ್ಬಿಟ್ರು. ತಗೊಂಡಿಟ್ಕೊಂಡ್ಮೇಲೆ ಇವಾಗ ಏನು ಅಂದ್ರೆ, ಅವರು ಇವಾಗ ಒಂದು ಮಿಷಿನ್ ಕೂಡ ಇಲ್ಲ, ಅದರಿಂದಾನೇ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಇವಾಗ ಅವ್ರು ಹೇಳೋದೇ ರೇಟು. 100 ರೂಪಾಯಿಗೆ ತಗೊಂಡಿದ್ದಾರೆ, ಇವಾಗ 150 ರೂಪಾಯಿ ಹೇಳಿದ್ರೆ ಇವಾಗ ಏನ್ ಮಾಡಕ್ಕಾಗತ್ತೆ, ತಗೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಮಿಷಿನ್ ಅವ್ರ ಹತ್ರನೇ ಇದೆ. ಇವಾಗ ಏನ್ ಮಾಡಿದ್ರು ಅಂದ್ರೆ 100 ಮಿಷಿನ್ ತಗೊಂಡಿಟ್ಕೊಂಡ್ರು. ಫಸ್ಟ್ ಒಂದು 10 ಮಿಷಿನ್ 150 ರೂಪಾಯಿ ಕೊಟ್ರು, ಆಮೇಲೆ 200 ರೂಪಾಯಿಗೆ, ಆಮೇಲೆ 300 ರೂಪಾಯಿ, ಆಮೇಲೆ 400 ರೂಪಾಯಿ, 500 ರೂಪಾಯಿ, ಆಮೇಲೆ ಕೊನೆ 10 ಮಿಷಿನ್ ಮಾತ್ರ ಇದೆ 1000 ರೂಪಾಯಿ. ಒಂದೊಂದು ಮಿಷಿನ್ ಏನ್ ಮಾಡ್ತಾರೆ, 1000 ರೂಪಾಯಿ ಮಾರಕ್ ಶುರು ಮಾಡ್ತಾರೆ. ಈ ತರ ಒಂದು ಕಾನ್ಸೆಪ್ಟ್ ಇಂದಾನೆ ಬಂದಿದ್ದೆ ಆಪ್ಷನ್. ಏನು ಅಂದ್ರೆ ಬರೀ 100 ರೂಪಾಯಿ ಕೊಟ್ಟರು, 100 ರೂಪಾಯಿ ಕೊಟ್ಬಿಟ್ಟು ಲಿಮಿಟೆಡ್ ರಿಸ್ಕೆ. ಇವಾಗ ಅವ್ರಿಗೆ ಬಂದಿಲ್ಲ ಅಂದ್ರು ಅವ್ರಿಗೆ ಏನಾಗಿರುತ್ತೆ, ಬರೀ ಆ 100 ರೂಪಾಯಿ ಲಾಸ್ ಆಗಿರುತ್ತೆ. ಆದ್ರೆ ಪ್ರಾಫಿಟ್ ನೋಡಿದ್ರೆ 2ರಷ್ಟು 3ರಷ್ಟು 10ರಷ್ಟು ಪ್ರಾಫಿಟ್ ಬಂದಿದೆ. ಸೊ ಅದಕ್ಕೆ ಆಪ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲಿಮಿಟೆಡ್ ರಿಸ್ಕ್ ಅನ್ಲಿಮಿಟೆಡ್ ಪ್ರಾಫಿಟ್ಸ್ ಅಂತ ಹೇಳ್ತಾರೆ. ಇವಾಗ ಹೇಳಿದ ಅರ್ಥ ಆಯ್ತು ಅನ್ಸುತ್ತೆ. ಫ್ಯೂಚರ್ ಅಲ್ಲಿ ನಡೆಯೋ ವಿಷಯನ ನೀವು ಮುಂಚೆನೆ ಅವ್ರು ಪ್ರೆಡಿಕ್ಟ್ ಮಾಡಿ ಏನ್ ಮಾಡ್ತಾರೆ, ತಗೊಂಡಿಟ್ಕೊಂತಾರೆ. ಅದೇ ತರ ಆಪ್ಷನ್ ಅಲ್ಲೂ ನಾವು ಹೇಳ್ತೀವಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ ಅಂದ್ರೆ, ಗೊತ್ತಿಲ್ಲದೆ ಮಾಡೋರೆ ಗ್ಯಾಂಬ್ಲಿಂಗ್ ಅಂತ ಹೇಳೋದು, ಗೊತ್ತಿದ್ದು ಮಾಡೋರು ಗ್ಯಾಂಬ್ಲಿಂಗ್ ಅನ್ನಲ್ಲ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಒಂದು ವಿಷಯ ನಡೆಯುತ್ತೆ ಅಂತ ಗೊತ್ತಿದ್ದು ಏನ್ ಮಾಡ್ತಾರೆ, ಅನಲೈಸ್ ಮಾಡಿ ತಗೊಂತಾರೆ. ಅದೇ ತರ ಆಪ್ಷನ್ ಯಾಕೆ ಬಂತು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಆಪ್ಷನ್ ಎಲ್ಲರೂ ಹೇಳ್ತಾರೆ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಿ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ವೊಲಟೈಲಿಟಿ, ಹೈಯೆಸ್ಟ್ ಟ್ರೇಡಿಂಗ್ ಯಾವ್ದ್ರಲ್ಲಿ ನಡೆಯುತ್ತೆ ಅಂದ್ರೆ ಆಪ್ಷನ್ಸ್ ಅಲ್ಲೇ ನಡೆಯೋದು. ಶೇರ್ಸ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಆಪ್ಷನ್ಸ್ ಅಲ್ಲೇ ಜಾಸ್ತಿ ಇರೋದು. ಈ ಆಪ್ಷನ್ ಯಾಕೆ ಬಂತು ಅಂತ ನೋಡಿದ್ರೆ ಅದನ್ನ ನೋಡ್ತೀವಿ ನೆಕ್ಸ್ಟ್. ಇವಾಗ ಆಪ್ಷನ್ ಮೇನ್ ರೀಸನ್ ಯಾಕೆ ಬಂತು ಅಂದ್ರೆ ಹೆಜಿಂಗ್. ಸರಿಯಾಗಿ ನೋಡಿ, ಆಪ್ಷನ್ ಬಂದಿದ್ದಕ್ಕೆ ರೀಸನ್ ಏನು ಅಂದ್ರೆ ಹೆಜಿಂಗ್. ಹೆಜಿಂಗ್ ಅಂದ್ರೆ ಏನೂ ಇಲ್ಲ, ನಾವು ಒಂದು ವಸ್ತು ತಗೊಂಡಿಟ್ಕೊಂತೀವಿ, ಆ ವಸ್ತು ಬೆಲೆ ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ, ಈ ಕಡೆ ಏನ್ ಮಾಡ್ಬೋದು, ನಾವು ಅದನ್ನ ಸೇಲ್ ಮಾಡ್ಬೋದು. ಅದಕ್ಕೋಸ್ಕರನೇ ಹೆಜಿಂಗ್ ಬಂದಿದ್ದು. ಯಾಕಂದ್ರೆ ನೀವು ಆಪ್ಷನ್ ಏನೂ ಇಲ್ಲ, ಒಂದ್ಸತಿ ಹಿಸ್ಟ್ರಿ ತೆಗೆದು ನೋಡಿದ್ರೆ ಫಸ್ಟ್ ಆಪ್ಷನ್ ಬಂದಿದೆ ಕಮೋಡಿಟಿಗೆ ಬಂದಿದ್ದು.
ಏನ್ ಮಾಡಿರ್ತಾರೆ ಅಂದ್ರೆ, ಒಬ್ರು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಬ್ರು ಬಂದು ಗೋಲ್ಡ್ ಸ್ಟೋರ್ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಗೋಲ್ಡ್ ಅಂಗಡಿ ಇಟ್ಟಿದ್ದಾರೆ. ಗೋಲ್ಡ್ ಪ್ರೈಸ್ ಬಂದು ಯಾವಾಗ್ಲೂ ಏರ್ತಾ ಇರತ್ತಾ? ಇಲ್ಲ, ಸಮ್ಟೈಮ್ಸ್ ಏನಾಗುತ್ತೆ, ಕಮ್ಮಿ ಆಗ್ಬೋದು. ಇವಾಗ ಅವ್ರು 5,000 ರೂಪಾಯಿ ಒಂದು ಗ್ರಾಮ್ ತಗೊಂಡು ಇಟ್ಕೊಂಡ್ರು ಅನ್ಕೊಳ್ಳಿ, ಒಂದು 6 ತಿಂಗಳಾದ್ಮೇಲೆ ಅವ್ರು ತಗೊಂಡು ಇಟ್ಕೊಂಡಿರೋ ಗೋಲ್ಡ್ ಎಲ್ಲ ಇದೆ, ಅದ್ರ ಬೆಲೆ ಬಂದು 4,500 ಬಂದಿದೆ. ಇವಾಗ ಅವ್ರು ಏನ್ ಮಾಡೋ ತರ ಇರುತ್ತೆ, 4,500 ಮಾರೋ ತರ ಇರುತ್ತೆ. ಅವಾಗ ಅವ್ರಿಗೆ 500 ರೂಪಾಯಿ ಲಾಸ್ ಆಗತ್ತಾ? ಈ ಲಾಸ್ ಅವ್ರು ತಡಿಬೇಕು ಅಂದ್ರೆ ಅವ್ರು ಏನ್ ಮಾಡಬಾರ್ದು, ತಡಿಬೇಕು ಅಂದ್ರೆ ಈ ಸೈಡ್ ಏನ್ ಮಾಡ್ತಾರೆ ಅಂದ್ರೆ, ಮಾರ್ಕೆಟಿಗೆ ಹೋಗ್ಬಿಟ್ಟು ಆಪ್ಷನ್ ಅಲ್ಲಿ ಬಂದು ಇದನ್ ಮಾಡಿರ್ತಾರೆ. ಪುಟ್ ಅಂತ ಒಂದು ಆಪ್ಷನ್ ಇದೆ. ಅದೇನು ಅಂದ್ರೆ ನಾವು ಸೆಲ್ ಮಾಡಿರ್ತೀವಿ, ಪ್ರೈಸ್ ಕಮ್ಮಿ ಆಗುವಾಗ ಏನ್ ಮಾಡ್ತಾರೆ, ಬೆಟ್ ಕಟ್ತಾರೆ ಅನ್ಕೊಳ್ಳಿ, ಬೆಟ್ ಕಟ್ಟಿರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಇದ್ರಲ್ಲಿ ಕಮ್ಮಿ ಆಗೋದು ಯಾವ್ದ್ರಲ್ಲಿ ರಿಕವರ್ ಮಾಡ್ಕೊಟ್ಬಿಡ್ತಾರೆ ಪ್ರೈಸ್ನ. ಈ ಸೈಡ್ ಟ್ರೇಡ್ ಮಾಡಿರ್ತಾರಲ್ಲ, ಅದು ನಿಮ್ಗೆ ರಿಕವರ್ ಮಾಡ್ಕೊಟ್ಬಿಡುತ್ತೆ. ಇವಾಗ ಹೆಜ್ಜಿಂಗ್ ಪರ್ಪಸ್ಗೋಸ್ಕರನೇ ತಗೊಂಬಂದಿದೆ ಈ ಆಪ್ಷನ್. ಫಸ್ಟ್ ಕಮಾಡಿಟಿಗೆ ತಗೊಂಬಂದ್ರು, ಅದಾದ್ಮೇಲೆ ಇವಾಗ ನೋಡಿದ್ರೆ ಸ್ಟಾಕ್ಗೂ ಬಂದ್ಬಿಟ್ಟಿದೆ. ಸ್ಟಾಕ್ಗೂ ನೀವು ಯೂಸ್ ಮಾಡ್ಕೊಬಹುದು, ಇಂಡೆಕ್ಸ್ ಮಾರ್ಕೆಟ್ಗೂ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರ್ಗೂ ಆಪ್ಷನ್ ಅಲ್ಲಿ ಮಾಡ್ಕೊಬಹುದು. ಆಪ್ಷನ್ ಮೀನಿಂಗ್ ಅರ್ಥ ಆಗ್ತಿದೆ ಅನ್ಸತ್ತೆ. ಮುಕ್ಕಾಲ್ ಭಾಗ ಆಪ್ಷನ್ ಏನಕ್ಕೆ ಬಂತು ಅಂದ್ರೆ ಹೆಜ್ಜಿಂಗ್ ಪರ್ಪಸ್ಗೋಸ್ಕರನೇ. ಬೈ ಮಾಡಿ ಇಟ್ಕೊಂಡಿದ್ದೀರಾ, ಪ್ರೈಸ್ ಕಮ್ಮಿ ಆದ್ರೆ ಲಾಸ್ ಬರಬಾರ್ದು ಅಂತ ಅವಾಗ ಹೆಜ್ ಮಾಡಿ ಇಟ್ಕೊಳ್ಳೋಕೆ ಆಪ್ಷನ್ ಬಂದಿದ್ದು. ಓಕೆ, ನೆಕ್ಸ್ಟ್ ಏನ್ ನೋಡ್ತೀವಿ ಅಂದ್ರೆ, ಈ ವಿಷಯ ತುಂಬಾ ಇಂಪಾರ್ಟೆಂಟ್. ಇವಾಗ ಆಪ್ಷನ್ ಯಾಕೆ ಬಂದು ಅಂತ ನೋಡಾಯ್ತು. ಇವಾಗ ಆಪ್ಷನ್ ಅಲ್ಲಿ ನೋಡಿದ್ರೆ ಮುಖ್ಯವಾಗಿ 2 ವಿಷಯಗಳಿದೆ. ಒಂದು ಕಾಲ್ ಅಂತಾರೆ, ಒಂದು ಪುಟ್ ಅಂತಾರೆ. ಕಾಲ್ ಅಂದ್ರೆ ಏನು ಇಲ್ಲ, ಕಾಲ್ ಇಸ್ ಪ್ರೆಡಿಕ್ಷನ್ ಫಾರ್ ಬೈ, ಮೇಲೆ ಹೋಗ್ತಾ ಇದೆ ಅಂತ ಹೇಳಿ ಮಾಡೋದೇ ಕಾಲ್ ಅಂತಾರೆ. ಇವಾಗ ಪುಟ್ ಬಂದು ಪ್ರೆಡಿಕ್ಷನ್ ಫಾರ್ ಸೆಲ್, ಏನಂದ್ರೆ ಪ್ರೈಸ್ ಕಮ್ಮಿ ಆಗತ್ತೆ ಆ ತರ ಹೇಳಿ ಮಾಡೋದೇ ಪುಟ್. ಬೇಕಂದ್ರೆ ನಾನು ನಿಮ್ಗೆ ಬರ್ದು ತೋರಿಸ್ತೀನಿ, ನಿಮ್ಗೆ ಈಸಿಯಾಗಿರುತ್ತೆ. ಕಾಲ್ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು, ಪ್ರೈಸ್ ಎಲ್ಲಿ ಹೋಗ್ತಾ ಇದೆ ಅಂತ ಅರ್ಥ, ಮೇಲ್ ಹೋಗ್ತಾ ಇದೆ ಅಂತ ಅರ್ಥ. ಅದೇ ಪುಟ್ ಅಂದ್ರೆ ಪ್ರೆಡಿಕ್ಷನ್ ಫಾರ್ ಸೆಲ್, ಎಲ್ಲಿ ಬರ್ತಾ ಇದೆ, ಕೆಳಗ್ ಬರ್ತಾ ಇದೆ. ಇದು ಹೇಗೆ ನಮಗೆ ಯೂಸ್ ಆಗುತ್ತೆ, ಕಾಲ್ ಪುಟ್ ಏನೇನು ಅಂತ ನಾನು ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ಈ ಆಪ್ಷನ್ ಕಾಲ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಏನು ಅಂದ್ರೆ, ಒಂದು ಸೆಲ್ಲರ್ ಇದ್ದಾರೆ, ಒಬ್ರು ಬೈಯರ್ ಇದ್ದಾರೆ. ಸೆಲ್ಲರ್ ಏನ್ ಮಾಡ್ತಾರೆ, ಮನೆ ಮಾಡ್ತಿದ್ದಾರೆ, ಬೈಯರ್ ಆ ಮನೆ ತಗೊಂತಾ ಇದ್ದಾರೆ. ಇವಾಗ ಇಬ್ರು ಏನ್ ಮಾಡ್ತಾರೆ, ಒಂದು ಕಾಂಟ್ರಾಕ್ಟ್ ತರ ಹಾಕೊಂತಾರೆ. ಏನ್ ಕಾಂಟ್ರಾಕ್ಟ್ ಅಂದ್ರೆ, ಬೈಯರ್ ಬಂದು 10,000 ರೂಪಾಯಿ ಕೊಡ್ತಾರೆ, ಒಂದು ಅಡ್ವಾನ್ಸ್, ಟೋಕನ್ ಅಡ್ವಾನ್ಸ್ ಆಗಿ ಮನೆ ಲಾಕ್ ಮಾಡಕ್ಕೆ ಒಂದು 10,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿ ಕೊಟ್ಟು ಏನ್ ಮಾಡ್ತಾರೆ ಅಂದ್ರೆ, ಲಾಕ್ ಮಾಡಿ ಇಟ್ಕೊಂತಾರೆ. ಏನು ಅಂದ್ರೆ, ನಾನು 2 ತಿಂಗಳು ಬಿಟ್ಕೊಂಡು ಈ ಮನೆ ತಗೊಂತೀನಿ ಅಂತ ಹೇಳ್ತಾರೆ. ಅದೇ ತರ ಸೆಲ್ಲರು ಒಂದು ಕಾಂಟ್ರಾಕ್ಟ್ ಹಾಕ್ಬಿಟ್ಟು ಅಗ್ರಿಮೆಂಟ್ ಹಾಕಿ ಇಟ್ಕೊಂತಾರೆ. ಅದೇ ಈ ಕಾಂಟ್ರಾಕ್ಟ್ ಅಲ್ಲಿ ಏನು ಅಂದ್ರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇವ್ರು ಬಂದು 10,000 ರೂಪಾಯಿ ಕೊಟ್ಟು ಮನೇನ್ ಮಾತ್ರ ಲಾಕ್ ಮಾಡಿಲ್ಲ, ಪ್ರೈಸ್ನು ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಏನಂದ್ರೆ 10,000 ರೂಪಾಯಿ ಕೊಡ್ತೀರಿ, 2 ತಿಂಗಳಾದ್ಮೇಲೆ ನೀವು ಎಷ್ಟು ಕೊಡ್ಬೇಕು ನನಗೆ, ಆ ಮನೆ ಜಾಸ್ತಿ ಆದ್ರೂ ಸರಿ ಕಮ್ಮಿ ಆದ್ರೂ ಸರಿ ನೀವು ನಮ್ಗೆ 10 ಲಕ್ಷ ರೂಪಾಯಿ ಕೊಟ್ಬಿಡಿ, 10 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕಾಂಟ್ರಾಕ್ಟ್ ಬಂದು ಲಾಕ್ ಮಾಡಿ ಇಟ್ಕೊಂತಾರೆ. ಈ ಸೆಲ್ಲರ್ ಬಂದು ಅಡ್ವಾನ್ಸ್ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಏನಂದ್ರೆ 10,000 ರೂಪಾಯಿ ಕೊಟ್ಬಿಟ್ಟೆ, ಏನು ಪ್ರಾಬ್ಲಮ್ ಇಲ್ಲ, 2 ತಿಂಗಳಾದ್ಮೇಲೆ ನೀವು ಮನೆ ತಗೋ, ಅದರಿಂದ ಕಮ್ಮಿ ಮಾಡ್ಕೊಂತೀನಿ. ಇನ್ ಕೇಸ್ ನೀವು ಆ ಮನೆ ತಗೊಂಡಿಲ್ಲ ಅಂದ್ರೆ 10,000 ರೂಪಾಯಿ ನನಗೇನೆ. ಇಬ್ರಿಗೂ ಒಂದು ಕಾಂಟ್ರಾಕ್ಟ್. ಇಬ್ರು ಕಾಂಟ್ರಾಕ್ಟ್ ಏನು ಅಂದ್ರೆ, ಇವ್ರಿಗೆ ಬಂದು ಸೆಲ್ಲರ್ಗೆ ಬಂದು ತಗೊಂಡಿಲ್ಲ ಅಂದ್ರೆ 10,000 ರೂಪಾಯಿ, ಇವ್ರಿಗೆ ಬಂದು 2 ತಿಂಗಳಿಗೆ ಬಂದು ರೇಟ್ ಅಷ್ಟೇನೆ ಇರುತ್ತೆ, 10 ಲಕ್ಷ ರೂಪಾಯಿ. ಇಬ್ರು ಕಾಂಟ್ರಾಕ್ಟ್ ಹಾಕಿ ಇಟ್ಕೊಂಡಿದ್ದಾರೆ. ಇವಾಗ ಪ್ರೈಸ್ ಏರಿದ್ರೆ ಏನಾಗುತ್ತೆ, ಕಮ್ಮಿ ಆದ್ರೆ ಏನಾಗುತ್ತೆ, ಅದನ್ನೇ ನಾವು ಇವಾಗ ನೋಡ್ತೀವಿ. ಇವಾಗ ಲ್ಯಾಂಡ್ ಪ್ರೈಸ್ ಕಮ್ಮಿ ಆಯ್ತು ಅನ್ಕೊ ಇಟ್ಕೊಳ್ಳಿ, ಇವಾಗ 10 ಲಕ್ಷ ಇದ್ದಿದ್ದ ಪ್ರೈಸ್ 8 ಲಕ್ಷಕ್ಕೆ ಬಂತು ಅಂದ್ರೆ ಇವ್ರಿಗೆ ಎಷ್ಟು ಲಾಸು, 2 ಲಕ್ಷ ರೂಪಾಯಿ ಲಾಸ್. ಯಾಕಂದ್ರೆ ಪ್ರೈಸ್ ಏನಾಯ್ತು, 2 ಲಕ್ಷ ರೂಪಾಯಿ ಕಮ್ಮಿ ಆಯ್ತು. ಇವಾಗ ಇವ್ರು ತಗೊಂತಾರ ಅಂತ ಕೇಳಿದ್ರೆ ತಗೊಳಲ್ಲ. ಯಾಕಂದ್ರೆ 8 ಲಕ್ಷ ಇರೋ ವಸ್ತು 10 ಲಕ್ಷ ಕೊಡ್ತೊಂಡ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ತಗೊಳಲ್ಲ. ಅದೇ ಅವ್ರ ಅಡ್ವಾನ್ಸ್ ಏನಾಗುತ್ತೆ, 10,000 ರೂಪಾಯಿ ಅವ್ರ ಅಡ್ವಾನ್ಸ್ ಹೋಗ್ಬಿಡತ್ತೆ. ಅವಾಗ ಅವ್ರ ಲಾಸ್ ಎಷ್ಟು ಅಂತ ನೋಡಿದ್ರೆ ಬರೀ 10,000 ರೂಪಾಯಿ ಲಾಸ್. ಇನ್ ಕೇಸ್ ಅವ್ರ ಮನೆ ತಗೊಂಡಿಲ್ಲ ಅಂದ್ರೆ ಅವ್ರ ಲಾಸ್ ಎಷ್ಟಿರುತ್ತೆ, ಬರೀ 10,000 ರೂಪಾಯಿ ಮಾತ್ರ ಇರುತ್ತೆ. ಇನ್ ಕೇಸ್ ಲ್ಯಾಂಡ್ ಪ್ರೈಸ್ ಏರ್ತು, 10 ಲಕ್ಷದಿಂದ 12 ಲಕ್ಷಕ್ಕೆ ಹೋಯ್ತು, 2 ಲಕ್ಷ ಎಕ್ಸ್ಟ್ರಾ ಆಗಿದೆ. ಆದ್ರೆ ಅವ್ರು ಲಾಕ್ ಮಾಡಿರೋ ಪ್ರೈಸ್ ಎಷ್ಟು ಲಾಕ್ ಮಾಡಿಟ್ಟಿದ್ರು, 10 ಲಕ್ಷನೇ. ಸೊ ಅವಾಗ ಧಾರಾಳವಾಗಿ ಅವ್ರು ಏನ್ ಮಾಡ್ತಾರೆ, ಧೈರ್ಯವಾಗಿ ಬಂದು ತಗೊಂತಾರೆ. 10 ಲಕ್ಷ ರೂಪಾಯಿ ತಗೊಂಡು ತಕ್ಷಣ ಅವ್ರ ಏನಾಗುತ್ತೆ, ಪ್ರೈಸ್ 12 ಲಕ್ಷ ಆಗುತ್ತೆ. ತಕ್ಷಣ ಮಾಡ್ತಾರೆ ಅಂದ್ರೆ ಅವ್ರು ಬೇಕಾದ್ರೆ ಮಾರ್ಕೊಬಹುದು. ಈ ತರನೇ ಆಪ್ಷನ್ ವರ್ಕ್ ಆಗೋದು. ಏನು ಅಂದ್ರೆ, ಮುಂಚೆನೆ ಒಂದು ಚಿಕ್ಕ ಪ್ರೀಮಿಯಂ, ಇವಾಗ 10,000 ಹೇಳ್ತೀವಲ್ಲ, ಈ ಅಡ್ವಾನ್ಸ್ 10,000 ರೂಪಾಯಿಯನ್ನೇ ಏನೇ ಹೇಳ್ತಾರೆ ಟೆಕ್ನಿಕಲ್ ಟರ್ಮ್ ಅಲ್ಲಿ ಪ್ರೀಮಿಯಂ ಅಂತ ಹೇಳ್ತಾರೆ. ಒಂದು ಚಿಕ್ಕ ಪ್ರೀಮಿಯಂ ಕೊಟ್ಟು ಆ ಪ್ರೈಸ್ ನ ಲಾಕ್ ಮಾಡಿ ಇಟ್ಕೊಂತಾರೆ. ಇನ್ ಕೇಸ್ ಅದು ಏರ್ತು ಅಂದ್ರೆ ಇವ್ರಿಗೆ ಪ್ರಾಫಿಟ್, ಇಳಿತು ಅಂದ್ರೆ ಸೆಲ್ಲರ್ಗೆ ಪ್ರಾಫಿಟ್. ಈ ತರಾನೇ ನಿಮಗೆ ಆಪ್ಷನ್ಸ್ ಅಲ್ಲಿ ವರ್ಕ್ ಆಗೋದು. ಈ ಕಾಲ್ ಆಪ್ಷನ್ ಹೀಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದು ಪುಟ್ ಆಪ್ಷನ್ ನೋಡೋಣ. ಪುಟ್ ಆಪ್ಷನ್ಗೆ ನಾವು ಆಲ್ರೆಡಿ ಒಂದು ಎಕ್ಸಾಂಪಲ್ ನೋಡಿದ್ವಿ ಲಾಸ್ಟ್ ವಿಡಿಯೋಲಿ. ಒಂದು ಎಕ್ಸಾಂಪಲ್ ಏನು ಅಂದ್ರೆ, ಕಾರ್ ಇನ್ಶೂರೆನ್ಸ್ ನೋಡಿದ್ವಿ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಸೆಲ್ಲರ್ ಇವಾಗ ಒಬ್ರು ಇನ್ಶೂರೆನ್ಸ್ ಮಾಡ್ತಿದ್ದಾರೆ, ಬೈಯರ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾರ್ ಇಟ್ಕೊಂಡಿದ್ದಾರೆ, ಅವ್ರು ಇನ್ಶೂರೆನ್ಸ್ ತಗೊಂತಿದ್ದಾರೆ. ಇವಾಗ ಅವ್ರು ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಯಾರಿಗೆ ಪ್ರಾಫಿಟ್, ಇವ್ರಿಗೆ ಪ್ರಾಫಿಟ್. ಯಾಕೆಂದ್ರೆ ಇನ್ಶೂರೆನ್ಸ್ ಏನ್ ಮಾಡುತ್ತೆ, ಆ ದುಡ್ಡನ್ನ ನಿಮಗೆ ಕ್ಲೈಮ್ ಮಾಡಿಕೊಟ್ಬಿಡುತ್ತೆ. ಎಷ್ಟು ಡ್ಯಾಮೇಜ್ ಆಯ್ತೋ, 4 ಲಕ್ಷ ಡ್ಯಾಮೇಜ್ ಆಯ್ತು ಅಂದ್ರೆ ಏನ್ ಮಾಡುತ್ತೆ, ಇವ್ರಿಗೆ ಕ್ಲೈಮ್ ಮಾಡಿಕೊಟ್ಬಿಡುತ್ತೆ. ಇನ್ ಕೇಸ್ ಅವರಿಗೆ ಡ್ಯಾಮೇಜ್ ಏನೂ ಆಗಿಲ್ಲ, ಕಾರ್ ಚೆನ್ನಾಗಿದೆ, ಅವಾಗ ಇವ್ರು ಇನ್ಶೂರೆನ್ಸ್ಗೆ ಕಾಸು ಕೊಟ್ರಲ್ಲ, ಆ ಕಾಸು ಏನಾಗುತ್ತೆ, ಇವ್ರಿಗೆ ಹೊಟ್ಟೋಗುತ್ತೆ. ನಾರ್ಮಲ್ ಆಗಿ ಇನ್ಶೂರೆನ್ಸ್ ಕಂಪನಿ ಈ ತರನೇ ವರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಾರ ಹತ್ರ ದುಡ್ಡು ತಗೊಂತಾರೆ, 100 ಜನ ಹತ್ರ ದುಡ್ಡು ತಗೊಂತಾರೆ. ಹಬ್ಬಬ್ಬ ಅಂದ್ರೆ ಒಂದು 5 ಜನಕ್ಕೆ ಇಲ್ಲ 10 ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ. ಆ 10 ಜನಕ್ಕೆ ದುಡ್ಡು ಕೊಟ್ಬಿಟ್ಟು ಮಿಕ್ಕಿದ 90 ಜನದ ಪ್ರಾಫಿಟ್ ಎಲ್ಲ ಯಾರಿಗೆ ಹೋಗುತ್ತೆ, ಆ ಇನ್ಶೂರೆನ್ಸ್ ಕಂಪನಿಗೆ ಹೋಗುತ್ತೆ.
ಈ ತರನೇ ಪುಟ್ ವರ್ಕ್ ಆಗತ್ತೆ. ಪುಟ್ ಮುಂಚೆನೆ ಹೇಳಿದ ತರ ಕೆಳಗ್ ಬರುತ್ತೆ. ಏನ್ ಬರುತ್ತೆ, ಆ ಮಾರ್ಕೆಟ್ ಪ್ರೈಸ್ ಕಮ್ಮಿ ಆಗತ್ತೆ. ಆಕ್ಸಿಡೆಂಟ್ ಎಲ್ಲ ಏನಿಲ್ಲ, ಮಾರ್ಕೆಟ್ ಪ್ರೈಸ್ ಕಮ್ಮಿ ಆಗತ್ತೆ ಅಂತ ನಾವು ಪ್ರೆಡಿಕ್ಷನ್ ಕೊಡೋದು. ಇನ್ ಕೇಸ್ ನೀವು ಹೇಳಿದ ತರ ಆಯ್ತು ಅಂದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಆದ್ರೆ ಈ ಜಾಗದಲ್ಲಿ ಒಂದೇ ಒಂದು ವಿಷಯ ನೋಡ್ಕೊಬೇಕು ನೀವು, ಏನು ಅಂದ್ರೆ ಈ ಜಾಗದಲ್ಲಿ ಅವ್ರು ಇನ್ಶೂರೆನ್ಸ್ ತಗೊಂತಾರೆ ಅಂದ್ರೆ ಕಾರ್ ಇರೋದ್ರಿಂದಾನೇ ಇನ್ಶೂರೆನ್ಸ್ ತಗೊಂತಾ ಇರೋದು. ಕಾರ್ ಇರೋದ್ರಿಂದಾನೇ ಅವ್ರು ಏನ್ ಮಾಡ್ತಿದ್ದಾರೆ, ಇನ್ಶೂರೆನ್ಸ್ ತಗೊಂಡಿದ್ದಾರೆ. ಆದ್ರೆ ನಾವಿಲ್ಲಿ ಟ್ರೇಡ್ ಮಾಡುವಾಗ ಹೇಗೆ ಟ್ರೇಡ್ ಮಾಡ್ತೀವಿ ಅಂದ್ರೆ ಬರೀ ಇನ್ಶೂರೆನ್ಸ್ ಮಾತ್ರ ತಗೊಂಡಿರ್ತೀವಿ, ಬರೀ ಆಪ್ಷನಲ್ ಮಾತ್ರ ಟ್ರೇಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮುಂಚೆನೆ ಹೇಳ್ದೆ ಏನಕ್ಕೆ ಆಪ್ಷನ್ ಬಂತು, ಹೆಡ್ಜಿಂಗ್ಗೋಸ್ಕರನೇ ಆಪ್ಷನ್. ಏನು ಅಂದ್ರೆ ಕಾರ್ ಇಟ್ಟಿದ್ದೀರಾ, ಶೇರ್ಸ್ ಇಟ್ಟಿದ್ದೀರಾ, ಆ ಪ್ರೈಸ್ ಕಮ್ಮಿ ಆಗ್ಬಾರ್ದು ಅಂತಾನೆ ನೀವೇನ್ ಮಾಡ್ತೀವಿ, ಆಪ್ಷನ್ ತಗೊಂಡಿಟ್ಕೊಂತ ಇದೀವಿ. ಆದ್ರೆ ಇವಾಗ ಏನ್ ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ಮುಂಚೆ ಹೇಳಿದ ತರ ಕಮ್ಮಿ ಆಗ್ತಿದೆ. ಕಮ್ಮಿ ಆದ್ರೇನೆ ತುಂಬಾ ಪ್ರಾಫಿಟ್ ಸಿಗೋದು. ಇವಾಗ 10,000 ರೂಪಾಯಿ ಕೊಟ್ಟು 2 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ಬೋದು. ಈ ತರ ಬಂದಿರೋದ್ರಿಂದಾನೆ ಎಲ್ಲಾರು ಇವಾಗ ಯಾವ್ದು ಕೊಟ್ಟೋದ್ರು, ಎಲ್ಲಾರು ನೋಡಿದ್ರೆ ಆಪ್ಷನ್. ಮುಂಚೆನೆ ಹೇಳಿದ ತರ ಶೇರ್ಸ್ಗೂ ಫ್ಯೂಚರ್ಸ್ಗೂ ಕಂಪೇರ್ ಮಾಡೋವಾಗ ಆಪ್ಷನ್ ಅಲ್ಲೇ ತುಂಬಾ ಟ್ರೇಡಿಂಗ್ ನಡೆಯುತ್ತೆ. ಆದ್ರೆ ಜನರಿಗೆ ಏನು ಅಂದ್ರೆ ಗೊತ್ತಿಲ್ಲ. ನಾ ತುಂಬಾ ಜನ ಹತ್ರ ಕೇಳೋವಾಗ ಎಲ್ಲಿ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಿಫ್ಟಿಲ್ ಮಾಡ್ತಾ ಇದೀನಿ, ನಿಫ್ಟಿಲ್ ಯಾವ್ದ್ರಲ್ಲಿ ಮಾಡ್ತಾ ಇದೀನಿ ಅಂತ ಕೇಳಿದಾಗ ಆಪ್ಷನ್ ಅಂತಾರೆ. ಆಪ್ಷನ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಏನೋ ಹೇಳಿದ್ರು ಮೇಲ್ ಹೋಗುತ್ತೆ, ಕೆಳಗೆ ಬರುತ್ತೆ, ಕಾಲ್ ತಗೊಂಡಿಟ್ಕೊಳ್ಳಿ, ಪುಟ್ ತಗೊಂಡಿಟ್ಕೊಳ್ಳಿ ಅಂದ್ರಿ. ಆದ್ರೆ ಏನು ನಿಫ್ಟಿ ಅಂದ್ರೆ ಏನು, ಕಾಲ್ ಅಂದ್ರೆ ಏನು, ಪುಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಮಾಡೋದ್ರಿಂದ ಅವ್ರಿಗೆ ಏನಾಗ್ತಿದೆ, ತುಂಬಾ ಲಾಸ್ ಆಗ್ತಾ ಇದೆ. ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ನೀವು ಹಾಗೆ ಫುಲ್ಲಾಗಿ ಗೊತ್ತಿರಬೇಕು ಅಂತ ಇಲ್ಲ. ಗ್ರೀಕ್ ಮೆಥಡ್ ಇದೆ, ಅದೆಲ್ಲ ಫುಲ್ಲಾಗಿ ಗೊತ್ತಿರಬೇಕು ಅಂತ ಏನಿಲ್ಲ. ಆದ್ರೆ ಬೇಸಿಕ್ ಯಾವ ತರ ಗೊತ್ತಿಟ್ಕೊಬೇಕು. ಆಪ್ಷನ್ ಅಂದ್ರೆ ಹೇಗೋ, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಸ್ಟ್ರಕ್ಚರ್ ಎಲ್ಲ ಗೊತ್ತಿದ್ರೆ ನಿಮ್ಮಿಂದ ನೀವು ಏನ್ ಮಾಡೋಕ್ಕಾಗತ್ತೆ, ನಿಮ್ಮಿಂದ ಕರೆಕ್ಟಾಗಿ ಟ್ರೇಡ್ ಮಾಡೋಕ್ಕಾಗತ್ತೆ. ಇವಾಗ ಈ ವಿಷಯ ಇಲ್ಲದೆ ಆಪ್ಷನ್ ಅಲ್ಲಿ ನೋಡಿದ್ರೆ ಸ್ಟ್ರೈಕ್ ಅಂತ ಒಂದಿದೆ, ಸ್ಟ್ರೈಕ್ ಪ್ರೈಸ್ ಅಂತಾರೆ. ಇಬ್ರು ಬಂದು ಅಗ್ರಿಮೆಂಟ್ ಹಾಕ್ತಾರಾ, ಈ ಪ್ರೈಸ್ ಅಲ್ಲಿ ತಗೊಂತೀನಿ ಅಂತ, ಆ ಪ್ರೈಸೇ ಸ್ಟ್ರೈಕ್ ಪ್ರೈಸ್ ಅಂತಾರೆ. ಇದು ಮಾತ್ರ ಅಲ್ಲದೆ ಅಟ್ ದ ಮನಿ, ATM, ಇನ್ ದಿ ಮನಿ, ಔಟ್ ಆಫ್ ದಿ ಮನಿ ಅದೆಲ್ಲ ಇದೆ. ಅದೆಲ್ಲ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ. ನೆಕ್ಸ್ಟ್ ವಿಡಿಯೋ ಆಪ್ಷನ್ ಬಗ್ಗೆನೇ ನೋಡ್ತೀವಿ. ಇನ್ ದ ಮನಿ ಅಂದ್ರೆ ಏನು, ಅಟ್ ದ ಮನಿ ಅಂದ್ರೆ ಏನು, ಔಟ್ ಆಫ್ ದ ಮನಿ ಅಂದ್ರೆ ಏನು, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ. ಅದೇ ತರ ಸೆಲ್ಲಿಂಗ್ ಎಲ್ಲ ನಾವು ಮುಂಚೆನೇ ವಿಡಿಯೋ ಹಾಕಿದ್ವಿ. ಏನಂದ್ರೆ ಆಪ್ಷನ್ ಸೆಲ್ಲಿಂಗ್. ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದು ತುಂಬಾ ಜನ ಕನ್ಫ್ಯೂಷನ್ ಇದೆ. ಏನು ಅಂದ್ರೆ ಕಾಲ್ ಬೈ ಅಂತಾರೆ, ಪುಟ್ಟು ಸೆಲ್ ಮಾಡಿ ಅಂತಾರೆ. ಅದಕ್ಕೆ ತುಂಬಾ ಜನ ಕನ್ಫ್ಯೂಷನ್ ಇದೆ. ಅದು ನಾನು ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ಇವಾಗ ನಾವು ಮುಂಚೆನೆ ನೋಡಿದ್ವಿ, ಏನು ಅಂದ್ರೆ ಕಾಲ್ ನ ಬೈ ಮಾಡೋರು. ಯಾವ್ದನ್ನ ಬೈ ಮಾಡೋರು, ಕಾಲ್ ನ ಬೈ ಮಾಡೋರು. ಏನ್ ಮೀನಿಂಗ್ ಅಂದ್ರೆ ಅವ್ರಿಗೆ ಏನಾಗತ್ತೆ ಅನ್ಕೊಂಡಿದ್ದಾರೆ, ಪ್ರೈಸ್ ಬಂದು ಮೇಲ್ ಹೋಗ್ಬೋದು ಅಂತ ಹೇಳ್ತಾರೆ. ಆ ಎಕ್ಸಾಂಪಲ್ ನೋಡಿದ್ವಿ. ಒಂದೊಬ್ರು ಏನ್ ಮಾಡ್ತಾರೆ, ಮನೆ ತಗೊಬೇಕು ಅಂತ ಆಸೆ ಪಡ್ತಾರೆ. ಇವರೇ ಆ ಮನೆ ತಗೊಬೇಕು ಅಂತ ಆಸೆ ಪಡೋ ಬೈಯರ್. ಅವ್ರೇನ್ ಮಾಡ್ತಾರೆ, ಮನೆ ತಗೊಬೇಕು ಅಂತ ಆಸೆ ಪಡ್ತಾರೆ, ಅದಕ್ಕೆ ಕಾಂಟ್ರಾಕ್ಟ್ ಹಾಕ್ತಾರೆ. ಇವ್ರು ಮನೆ ತಗೊಬೇಕು ಅಂದ್ರೆ ಈ ಕಾಲ್ನೇ ಮನೆ ಅನ್ಕೊಳ್ಳಿ. ಇವ್ರು ಮನೆ ತಗೊಬೇಕು ಅಂದ್ರೆ ಈ ಕಾಲ್ನ ನೀವು ಮಾರ್ಬೇಕಲ್ಲ. ಕಾಲ್ ಏನ್ ಮಾಡ್ಬೇಕು, ಒಬ್ರು ಸೇಲ್ ಮಾಡ್ಬೇಕು. ಅವ್ರ ಹೆಸರೇ ನಾವೇನ್ ಹೇಳ್ತೀವಿ, ರೈಟರ್ ಅಂತ ಹೇಳ್ತೀವಿ. ಅವ್ರ ಹೆಸರೇ ನಾವೇನ್ ಹೇಳ್ತೀವಿ, ರೈಟರ್. ಅವಾಗ ಕಾಲ್ನ ಸೆಲ್ ಮಾಡೋರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಮೇಲ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಆಪೋಸಿಟ್ ಆಗಿ ಹಾಕೋರು ಕೆಳಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟೇ ಡಿಫ್ರೆನ್ಸ್. ಕಾಲ್ ಬೈ ಮಾಡೋರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ಮೇಲ್ ಹೋಗ್ಬೇಕು ಅಂತ ಆಸೆ ಪಡ್ತಾರೆ. ಕಾಲ್ ಸೆಲ್ ಮಾಡೋರು ಅವಾಗ ಆಪೋಸಿಟ್ ಆಗಿ ಮಾಡ್ತಿದಾರ, ಅವಾಗ ಆಪೋಸಿಟ್ ಆಗಿ ಮಾಡೋರ್ ಮೈಂಡ್ ಸೆಟ್ ಹೇಗಿರುತ್ತೆ, ಕೆಳಗೆ ಬರುತ್ತೆ ಅಂತ ಅನ್ಕೋತಾರೆ. ಅದೇ ತರ ಪುಟ್ನ ಬೈ ಮಾಡ್ತಾರೆ. ಮುಂಚೆನೆ ಹೇಳಿತಾರ ಪುಟ್ ಇಸ್ ಅ ಪ್ರೆಡಿಕ್ಷನ್ ಆಫ್ ಸೆಲ್, ಕೆಳಗೆ ಬರುತ್ತೆ ಅಂತ ಸೆಲ್ ಮಾಡ್ಕೊಂತ ಇದೀವಿ. ಅವರೆಲ್ಲ ಪುಟ್ ಬೈಯರ್ಸ್ ಅಂತೀವಿ. ಇವಾಗ ಇದಕ್ಕೆ ಆಪೋಸಿಟ್ ಆಗಿ ಒಬ್ರು ಪುಟ್ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಲೆಟ್ಸ್ ಸೇ ಪುಟ್ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಳಗೆ ಹೋಗ್ತಾ ಇದೆ ಅಂತ ಅವ್ರು ಆಪೋಸಿಟ್ ಆಗಿ ಹೋಗೋರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೇಲ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾಲ್ನೋ ಪುಟ್ನೋ ಸೆಲ್ ಮಾಡೋರು ಆಪೋಸಿಟ್ ಆಗಿ ಮಾಡ್ತಾರೆ. ಕಾಲ್ ಅಂದ್ರೆ ಮೇಲ್ ಹೋಗುತ್ತೆ, ಪುಟ್ ಅಂದ್ರೆ ಕೆಳಗೆ ಬರುತ್ತೆ. ಸೆಲ್ ಮಾಡೋರು ಆಪೋಸಿಟ್ ಆಗಿ ಮಾಡ್ತಾರೆ. ಇವಾಗ ಅರ್ಥ ಆಗತ್ತೆ ಅನ್ಸುತ್ತೆ. ಕಾಲ್ ರೈಟಿಂಗ್ಗೂ ಅದೇ ತರ ಕಾಲ್ ಬೈಯಿಂಗು ಡಿಫ್ರೆನ್ಸ್ ಇದೆ. ಇದು ಬಂದು ತುಂಬಾ ಜನ ಗೊತ್ತಿಲ್ದಿರೋದ್ರಿಂದ ಏನೋ ಹೇಳ್ತಾರೆ, ಮೇಲ್ ಹೋಗುತ್ತೆ ಅಂತಾರೆ, ಕೆಳಗೆ ಬರುತ್ತೆ ಅಂತಾರೆ. ಈ ಡಿಫ್ರೆನ್ಸ್ ಎಲ್ಲ ಇದೆ. ಇನ್ ಕೇಸ್ ನೀವು ಇದು ಕಲ್ತ್ಕೊಬೇಕು ಅಂತ ಆಸೆ ಇದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ಟ್ರೇಡ್ ಅಚೀವರ್ಸ್ ಅಲ್ಲಿ ಬೇಸಿಕ್ ಇಂದ ಶೇರ್ ಮಾರ್ಕೆಟ್ ಅಂದ್ರೆ ಏನು, ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ ಅಂದ್ರೆ ಏನು, ಕಾಲ್ ಅಂದ್ರೆ ಏನು, ಪುಟ್ ಅಂದ್ರೆ ಏನು, ಅಲ್ಲಿಂದ ಸ್ಟಾರ್ಟ್ ಮಾಡಿ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಅದು ಮಾತ್ರ ಅಲ್ಲದೆ ಹೇಗೆ ಬೈ ಮಾಡಬೇಕು, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಎಲ್ಲಿ ಟಾರ್ಗೆಟ್ ಇರಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಇದೆಲ್ಲ ನಾವು ಮಾಡ್ತಿದೀವಿ. ಡೀಟೇಲ್ ಆಗಿ ಕವರ್ ಮಾಡ್ತಿದೀವಿ. ಇನ್ ಕೇಸ್ ನೀವೇನಾದ್ರು ಕ್ವೇರೀಸ್ ಇದೆ, ಡೌಟ್ಸ್ ಇದೆ ಅಂದ್ರೆ ಈ ಸೈಡಲ್ಲಿರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿ, ಅವರೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನನಗೆ ಅನ್ಸುತ್ತೆ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಿರುತ್ತೆ. ಇದೇ ತರ ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.